ಆತ್ಮ ವಿದ್ಯಾರ್ಥಿಗಳೇ, ನಿಮಗೆ ಎಂದು ಗೊತ್ತಿದೆ ಈ ವರ್ಷ 8ನೇ ತರಗತಿಯಲ್ಲಿ 2ನೇ ಅಧ್ಯಾಯವನ್ನು ನಾವು ಇಂದು ಎಂತನೇ ಶುರು ಮಾಡ್ತಿದ್ದೇವೆ. ಅದು ಯಾವುದು ಅಧ್ಯಾಯ ಅಂತಂದ್ರೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತೇಳಿ. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಏನಾದರೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತಂದ್ರೆ ಈಗ ನಾವು ಸಮೀಕರಣಗಳನ್ನು ಹೇಗೆ ಕಂಡು ಹಿಡಿತಿದ್ದೇವೆ ಅನ್ನೋದಾದ್ರೆ ಫಸ್ಟ್ ಅಂತಂದ್ರೆ ಈಗ ನೋಡಿ, ಇವನ ಹತ್ರಗೆ ರಾಕೇಶ್ ಎಂಬ ವಿದ್ಯಾರ್ಥಿ ಹತ್ರಗೆ ಎಷ್ಟಿದೆ ಅಂತಂದ್ರೆ ಒಂದು ಬುಟ್ಟಿಯಲ್ಲಿ ಅಂತಂದ್ರೆ 80 ಮಾವಿನ ಹಣ್ಣಿದೆ ಅಂತ ತಿಳ್ಕೊಳ್ಳಿ. 80 ಮಾವಿನ ಹಣ್ಣು, ಸರಿನಾ? ಅದು ನಮಗೆ ಅಡ್ವಾನ್ಸ್ ಗೊತ್ತಿಲ್ಲ. ಸರಿ, ಈ ಬುಟ್ಟಿಯಲ್ಲಿ ಎಷ್ಟೋ ಮಾವಿನ ಹಣ್ಣಿದೆ, ಈ ಬುಟ್ಟಿಯಲ್ಲಿ ಏನಿದೆ ಎಷ್ಟೋ ಮಾವಿನ ಹಣ್ಣಿದೆ ಅಂತಾರೆ 80 ಮಾವಿನ ಹಣ್ಣಿದೆ, ಸರಿನಾ? ಈ ಬುಟ್ಟಿಯಲ್ಲಿ ಎಷ್ಟು ಅಂತಾನೆ 80 ಮಾವಿನ ಹಣ್ಣಿದೆ. ಈ ಚೀಲದಲ್ಲಿ ಎಷ್ಟು ಮಾವಿನ ಹಣ್ಣಿದೆ ಅಂತ ನಮಗೆ ಗೊತ್ತಿಲ್ಲ. ಈ ಚೀಲದಲ್ಲಿ ಇದೆಯಲ್ಲ, ಎಷ್ಟು ಮಾವಿನ ಹಣ್ಣಿದೆ ಅಂತೇಳಿ ನಮಗೆ ಗೊತ್ತಿಲ್ಲ, ಹೌದಾ? ಈ ಚೀಲದಲ್ಲಿ ಇದೆಯಲ್ಲ, ಎಷ್ಟು ಮಾವಿನ ಹಣ್ಣಿದೆ ಅಂತ ಗೊತ್ತಿಲ್ಲ. ಆದ್ರೆ ಅವೆರಡೂ ಕೂಡಿಸಿದಾಗ ಎಷ್ಟಾಗ್ತಿದೆ ಅಂತಂದ್ರೆ ಸೊ 120 ಮಾವಿನ ಹಣ್ಣು ಆಗ್ತಿದೆ. ಮೊದಲ ಮಕ್ಕಳೇ, ಈ ಬುಟ್ಟಿಯಲ್ಲಿ ಎಷ್ಟಿದೆ 80 ಮಾವಿನ ಹಣ್ಣಿದೆ. ಅದು ಇದರಲ್ಲಿ ಎಷ್ಟು ಮಾವಿನ ಹಣ್ಣು, ಈ ಚೀಲದಲ್ಲಿ ಎಷ್ಟು ಮಾವಿನ ಹಣ್ಣದ ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಏನಿದೆ ಅಂತಂದ್ರೆ ಒಟ್ಟು 2 ಕೂಡಿಸಿದಾಗ 180 ಮಾವಿನ ಹಣ್ಣು. 120, ವೆರಿ ಗುಡ್. ಎಷ್ಟು? 120 ಮಾವಿನ ಹಣ್ಣು. ಹಾಗಾದ್ರೆ ಚೀಲದಲ್ಲಿ ಹಣ್ಣುಗಳ ಸಂಖ್ಯೆ ಎಷ್ಟು? ವೆರಿ ಗುಡ್. ಎಷ್ಟು? ಅದೇ ರೀತಿ ಅಂದ್ರೆ ಈ ಯಾವುದನ್ನ ನಮಗೆ ಗೊತ್ತಿರೋದಿಲ್ಲ ಅದನ್ನ ಕಂಡುಹಿಡಿಯೋದು. ಅದೇ ರೀತಿ ಏನಂತಂದ್ರೆ ಮಕ್ಕಳೇ, ಇನ್ನೊಂದು ಸೌಮ್ಯನ ಹತ್ರ 3000 ದುಡ್ಡಿದೆ, ಹೌದಲ್ವಾ? ಎಂತಂದ್ರೆ ಸರಿ, ಸೌಮ್ಯನ ಹತ್ರ ಇಲ್ಲಿ 3000 ದುಡ್ಡಿದೆ, ಹೌದಲ್ವಾ? ಸೌಮ್ಯನ ಹತ್ರ ಏನಿದೆ 3000 ದುಡ್ಡಿದೆ. ಆದ್ರೆ ಇಲ್ಲಿ ಒಟ್ಟು ಎಂತಾನೆ ಈ ಒಂದು ಬಾಕ್ಸಿನಲ್ಲಿ, ಈ ಬಾಕ್ಸ್ ಇದೆಯಲ್ಲ, ಈ ಬಾಕ್ಸಿನಲ್ಲಿ ಎಷ್ಟು ಹಣ ಇದೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ಒಟ್ಟು ಇರ್ತಕ್ಕಂಥ ಹಣ ಎಷ್ಟಂತಂದ್ರೆ 4500. ಒಟ್ಟು ಇರ್ತಕ್ಕಂಥ ಹಣ ಎಷ್ಟು? 4500. ಹಾಗಾದ್ರೆ ಆ ಬಾಕ್ಸ್ ಅಂತಂದ್ರೆ 1500, ಹೌದಲ್ವಾ? ಈ ರೀತಿಯಾಗಿ ಅಂತಂದ್ರೆ ಹೋಲಿಕೆ ಮಾಡೋದು. ಮತ್ತೊಂದು, ಈಗ ನಿನ್ನೆ ಒಂದು ಹುಡುಗಿ ಅಂತ ಲೆಕ್ಕ ಕೇಳಿದ್ರು. ಏನಂತ ಕೇಳಿದ್ರು? ಸೊ ಇಲ್ಲಿ ಎಷ್ಟು ಹಣ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಈ ಬಾಕ್ಸ್ ನಲ್ಲಿ ಎಂತಂದ್ರೆ ಈ ಒಂದು ಚೀಲದಲ್ಲಿ ಎಷ್ಟು ಹಣ ಇದೆ ಅಂತ ಗೊತ್ತಿಲ್ಲ. ಆದರೆ ಎರಡು ವಿದ್ಯಾರ್ಥಿಗಳಿಗೆ ಎಂತಂದ್ರೆ ಸಮನಾಗಿ ಹಂಚಿದಾಗ, ಪ್ರತಿಯೊಬ್ಬರಿಗೂ 1250 ರು ಬರುತ್ತದೆ. 1250 ರು ಬರುತ್ತದೆ. ಹಾಗಾದ್ರೆ ಇದರಲ್ಲಿರ್ತಕ್ಕಂಥ ಹಣ ಎಷ್ಟು? 2500. ಎಷ್ಟು? 500. ಎಷ್ಟು? 2500. ಈ ರೀತಿಯಾದಂತಹ ನಾವೇನ್ ಹೇಳಿದ್ರೆ ಕೆಲವು ಲೆಕ್ಕಗಳನ್ನ ನಾವು ಸಮೀಕರಣದ ಮೂಲಕ ತಿಳಿಸ್ಬೇಕು. ಹಾಗಾದ್ರೆ ಇಲ್ಲಿ ನಮಗೆ ಈ ವರ್ಷ ಇರ್ತಕ್ಕಂತಹ 8ನೇ ತರಗತಿಯ ಎಂತಂದ್ರೆ ಅಧ್ಯಾಯ ಏನು? ಅಧ್ಯಾಯ ಒಂದು ಚರಾಕ್ಷರವುಳ್ಳ ಎಂತಂದ್ರೆ ಈಗಿದೆ ಏನಂತಂದ್ರೆ ಒಂದು ಚರಾಕ್ಷರವುಳ್ಳ ಎಂತಂದ್ರೆ ರೇಖಾತ್ಮಕ ಸಮೀಕರಣಗಳು, ಹೌದಲ್ವಾ? ಸಮೀಕರಣಗಳು ಏನ್ ಹಾಗಾದ್ರೆ ಮಕ್ಕಳೇ? ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ. ಹಾಗಾದ್ರೆ ಚರಾಕ್ಷರ ಅಂದ್ರೆ ಏನು? ಚರಾಕ್ಷರಗಳು ಅಂತಂದ್ರೆ ಈಗೆಲ್ಲ ನಾವು ಹಿಂದೆ ಲೆಕ್ಕ ಮಾಡಿದ್ವಿ. ಅಂತಂದ್ರೆ ಒಂದು ಬುಟ್ಟಿಯಲ್ಲಿ ಅಂತಂದ್ರೆ
80 ಮಾವಿನ ಹಣ್ಣಿದೆ. ಅಂದ್ರೆ ಚೀಲದಲ್ಲಿ ಎಷ್ಟು ಮಾವಿನ ಹಣ್ಣನ್ನು ಗೊತ್ತಿರೋದಲ್ಲ ಅದನ್ನ ಏನಂತಾರೆ ಒಟ್ಟು ಟೋಟಲ್ ಆಗಿರ್ತಕ್ಕಂಥ ಮಾವಿನ ಹಣ್ಣುಗಳ ಸಂಖ್ಯೆ ಎಷ್ಟು 120. ಆ ಚೀಲದಲ್ಲಿರೋ ಏನ್ ಹಣ್ಣು ಇರೋದ ನಮ್ಗೆ ಗೊತ್ತಿಲ್ಲ ಅದನ್ನ ನಾವ್ ಏನ್ ಹೇಳ್ತಿದ್ದೇವೆ ಅಂತಂದ್ರೆ ಎಕ್ಸ್ ಅಥವಾ ಎಂ ಅಂತಾರೆ ಎ ಅಥವಾ ಬಿ ಅಥವಾ ಸಿ ಅಥವಾ ಯಾವ್ದಾದ್ರೂ ಏನಾಗ್ತಿದೆ ಅಂತಂದ್ರೆ ನಾವು ಅಕ್ಷರಗಳನ್ನ ಅವ್ಯಕ್ತ ಪದಗಳನ್ನ ಏನ್ ತೆಗೆದುಕೊಳ್ತೀವಿ ಅದಕ್ಕೆ ಚರಾಕ್ಷರಗಳು ಅಂತಿದೆ. ಆ ಚರಾಕ್ಷರಗಳು ಹೋಗೋದಕ್ಕಂತ ಮೊದಲು ನಾವೇನ್ ಮಾಡ್ತಿದ್ದೇವೆ ಅಂತಂದ್ರೆ ಇಲ್ಲಿ ಅಂತಂದ್ರೆ ಮೊದಲು ಏನ್ ಮಾಡ್ತಿದ್ವಿ ಸಮೀಕರಣಗಳು ಅಂತ ತೆಗೆದು. ಹಾಗಾದ್ರೆ ಇಲ್ಲಿ ಏನ್ ಸಮೀಕರಣಗಳು ಅಂತ ತೆಗೆದುಕೊಳ್ತಿದ್ದೇವೆ ಅಂತಂದ್ರೆ ಸೊ ಚರಾಕ್ಷರಗಳು ನಾವು ಕಲಿಬೇಕಾದ ಸಂದರ್ಭದಲ್ಲಿ ಆ ಸಮೀಕರಣಗಳನ್ನ ಕಲಿಬೇಕಂತ ಸಂದರ್ಭದಲ್ಲಿ ಬೀಜೋಕ್ತಿಗಳು ಮತ್ತೆ ಅಂತಂದ್ರೆ ಸಮೀಕರಣಗಳನ್ನ ತೆಗೆದುಕೊಳ್ತಿದೆ. ಹಾಗಾದ್ರೆ ಇಲ್ಲೇನು ಬೀಜೋಕ್ತಿಗಳು ಅಂತಂದ್ರೆ ಸೊ ಬೀಜೋಕ್ತಿಗಳು ಮತ್ತೆ ಇನ್ನೊಂದೇನಂದ್ರೆ ಸಮೀಕರಣಗಳು ಅಂತ. ಏನ್ ಸಮೀಕರಣಗಳು ಅಂತಂದ್ರೆ ಇಲ್ಲಿ ಅಂತಾನೆ ಬೀಜೋಕ್ತಿಗಳು ಮತ್ತು ಸಮೀಕರಣಗಳು. ಅಂದ್ರೆ ಬೀಜೋಕ್ತಿಗಳು ಅಂದ್ರೆ ಯಾವ ರೀತಿ ನಾವು ಬೀಜೋಕ್ತಿಗಳನ್ನ ತೆಗೆದುಕೊಳ್ತಿದ್ದೇವೆ ಉದಾಹರಣೆಗೆ ಮತ್ತು ಸಮೀಕರಣಗಳನ್ನ ಯಾವ ರೀತಿಯಾಗಿ ತೆಗೆದುಕೊಳ್ತಿದ್ದೇವೆ. ಸೊ ಇಲ್ಲಿ ಅಂತಂದ್ರೆ ಬೀಜೋಕ್ತಿಗಳು ಅಂತಂದ್ರೆ ಸೊ 5x / 4 ಮತ್ತಂತಂದ್ರೆ ಸೊ 3x ಪ್ಲಸ್ ಅಂತಂದ್ರೆ 3x ಪ್ಲಸ್ 2. ಸೊ ಈ ರೀತಿ ಏನಿದಾವೆ ನಾವು ಬೀಜೋಕ್ತಿಗಳು ಅಂತ ಹೇಳ್ತಿದ್ದೇವೆ. ಹಾಗಾದ್ರೆ ಸಮೀಕರಣ ಅಂದ್ರೆ ಏನು? ಸೊ 5 ಪ್ಲಸ್ ಅಂತಂದ್ರೆ y ಎಷ್ಟು 15. 5 ಪ್ಲಸ್ y 15. ಸೊ 9 ಪ್ಲಸ್ ಅಂತಂದ್ರೆ x 13. ಇಲ್ಲಿ ಏನು ನಾವು ಅಂತಂದ್ರೆ ಕಂಡುಹಿಡಿಬೇಕಾದಂತಹ ಒಂದೇ ಅಂತಾರೆ ಯಾವ ಇಲ್ಲಿ ಅಂತ ಇವಾಗ ಕಂಡೀಷನ್ ಇದೆ ಆದ್ರೆ ಇವು ಕಂಡೀಷನ್ ಇಲ್ಲ. ಬೀಜೋಕ್ತಿಗಳಿಗೆ ಅಂತಂದ್ರೆ ಯಾವುದೇ ರೀತಿಯಾದಂತಹ ಕಂಡೀಷನ್ ಇಲ್ಲ. ಆದ್ರೆ ಏನಂತಾನೆ ಒಂದು ಅವ್ಯಕ್ತ ಪದಗಳ ಜೊತೆ ಏನಾಗಿರ್ತಾವ ಅಂತಂದ್ರೆ ಹೊಂದಿಕೊಂಡಂತ ಒಂದು ಬೀಜೋಕ್ತಿ ರೆಡಿ ಆಗ್ತದೆ. ಆದ್ರೆ ಸಮೀಕರಣಗಳು ಏನಾಗಿರ್ತಾವ ಅಂತ ಹೇಳಿದ್ರೆ ಇವು ಕಂಡೀಷನ್ ಇದೆ. ಏನ್ ಕಂಡೀಷನ್? ಇಲ್ಲಿ 5 ಪ್ಲಸ್ y ಎಷ್ಟಿದೆ 15. ಹಾಗಾದ್ರೆ y ಬೆಲೆ ಎಷ್ಟನ್ನ ಕಂಡುಹಿಡಿಯಬಹುದು. ಹೌದಾ? ವೆರಿ ಗುಡ್. ಅಂದ್ರೆ 9 ಪ್ಲಸ್ x 13 ಐತಿ. ಅಂದ್ರೆ x ಬೆಲೆ ಅಂತ ಕಂಡುಹಿಡಿಬೇಕು. ಹಾಗಾದ್ರೆ ಸಮೀಕರಣ ಅಂದ್ರೆ ಏನು? ಸಮೀಕರಣ ಅಂದ್ರೆ ಚರಾಕ್ಷರಗಳನ್ನು ಹೊಂದಿರುವ ಬೀಜೋಕ್ತಿಯ ಸಮಾನತೆಯನ್ನು ಚರಾಕ್ಷರಗಳನ್ನು ಹೊಂದಿರುವ ಬೀಜೋಕ್ತಿಯ ಅಂತಂದ್ರೆ ಸಮತೆಯನ್ನು ತಿಳಿಸುವ ಒಂದು ವಾಕ್ಯ ಆಗಿರುವುದು ಅಥವಾ ಒಂದು ಉಕ್ತಿಯನ್ನು ಏನ್ ಹೇಳ್ತಿದ್ದೇವೆ ಅಂತಂದ್ರೆ ಸಮೀಕರಣ ಅಂತ ಹೇಳ್ತೇವೆ. ಎಂತಾರೆ ಚರಾಕ್ಷರವನ್ನು ಹೊಂದಿರುವ ಬೀಜೋಕ್ತಿಗಳ ಸಮತೆಯನ್ನು ಚರಾಕ್ಷರಗಳನ್ನು ಹೊಂದಿರುವ ಬೀಜೋಕ್ತಿಗಳ ಸಮತೆಯನ್ನು ಏನ್ ಹೇಳ್ತಿದ್ದೇವೆ ಅಂತ ನಾವು ಎಂತಂದ್ರೆ ಆ ಒಂದು ವಾಕ್ಯವನ್ನ ಏನ್ ಹೇಳ್ತಿದ್ದೇವೆ ಅಂತಂದ್ರೆ ಸಮೀಕರಣ ಅಂತ ಹೇಳ್ತೇವೆ. ಇಲ್ಲಿ ಹಾಗಾದ್ರೆ ಸಮೀಕರಣ ಬಗ್ಗೆ ತಿಳ್ಕೊಂಡ್ವಿ. ಇದಾದ ನಂತರ ಏನಂತಂದ್ರೆ ಚರಾಕ್ಷರ ಅಂತ ತಿಳ್ಕೊಂಡ್ವಿ, ಸಮೀಕರಣ ಅಂತ ತಿಳ್ಕೊಂಡ್ವಿ. ರೇಖಾತ್ಮಕ ಅಂದ್ರೇನು? ಇಲ್ಲಿ ಮಕ್ಕಳೇ ನಿಮಗೆಲ್ಲ ಗೊತ್ತಿದೆ. ಇಲ್ಲಿ ಸಮೀಕರಣಗಳಲ್ಲಿ ಸೊ x ಪ್ಲಸ್ y ಅಂತಂದ್ರೆ x ಪ್ಲಸ್ y ಅಥವಾ x ಪ್ಲಸ್ ಅಂತಂದ್ರೆ 6x x ಪ್ಲಸ್ y 5. ಸೊ ax ಪ್ಲಸ್ ಅಂತಂದ್ರೆ b ಅಂತಂದ್ರೆ ax ಪ್ಲಸ್ b 6. ಈ ರೀತಿ ಇರ್ತಕ್ಕಂತಹ ಸಮೀಕರಣ ಅಂತಾರೆ ಅವ್ಯಕ್ತ ಘಾತದ ಪದ ಎಂತಂದ್ರೆ 1 ಆಗಿರ್ಬೇಕು. ಹೌದಲ್ವಾ? ಸೊ ಅವ್ಯಕ್ತ ಪದ ಘಾತ 1 ಆಗಿರ್ಬೇಕು. ಅಥವಾ ಅಂತಾರೆ 6x ಪ್ಲಸ್ ಅಂತಂದ್ರೆ 3 5. ಅಥವಾ ಅಂತಂದ್ರೆ 6 ಪ್ಲಸ್ b ಅಂತಂದ್ರೆ 6. ಇಂತಹ ಸಮೀಕರಣ ನಾವ್ ಏನಿದ್ದೀವಿ ಅಂತಾರೆ ರೇಖಾತ್ಮಕ ಸಮೀಕರಣ ಅಂತಿದ್ದೇವೆ. ರೇಖಾತ್ಮಕ ಸಮೀಕರಣ ಅಂತಂದ್ರೆ ಅವ್ಯಕ್ತ ಪದ ಘಾತ 1 ಆಗಿರ್ತದೆ. ಉದಾಹರಣೆ ನೋಡಿ ಮಕ್ಕಳೇ. ಹಾಗಾದ್ರೆ ಇದಕ್ಕೆ ಒಂದು ಪರಿಹಾರವನ್ನ ಹೊಂದಿರ್ತೈತಿ. ಇದಕ್ಕೆ ನಾವೇನಿದೆ ಅಂತಾರೆ ರೇಖಾತ್ಮಕ ಸಮೀಕರಣ. ಅಂದ್ರೆ ಒಂದು ಚರಾಕ್ಷರವುಳ್ಳ ಒಂದೇ ಒಂದು ಚರಾಕ್ಷರವುಳ್ಳ 6x ಪ್ಲಸ್ 3 5. ಹೌದಲ್ಲ? ಸೊ x ಪ್ಲಸ್ b 6. ಹೀಗೆ ಒಂದೇ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಅಂತಂದ್ರೆ ಅವ್ಯಕ್ತ ಪದಘಾತ 1 ಆಗಿರ್ತಕ್ಕಂತಹ ಈ ರೀತಿ ಇರ್ತಕ್ಕಂಥ ಸಮೀಕರಣವನ್ನ ಏನಿದೆ ಅಂತಂದ್ರೆ ಸೊ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ನಾವು ಹೇಳ್ತೀವಿ. ಹಾಗಾದ್ರೆ ಚರಾಕ್ಷರ ಏನಾಗುತ್ತೆ? ಒಂದೇ ಒಂದು ಚರಾಕ್ಷರವನ್ನು ಏನಾಗಿರ್ತೈತಿ ಹೊಂದಿರ್ತೈತಿ. ಹಾಗಾದ್ರೆ ಇಲ್ಲಿ ಏನ್ ಮಕ್ಕಳೇ ಅಂತಂದ್ರೆ ನಾವು ಅಭ್ಯಾಸ 2.1 ಏನಾಗಿದೆ ಅಂತಂದ್ರೆ ಸ್ವಲ್ಪ ಲೆಕ್ಕಗಳದಾವು. ನಿಮ್ಗೆಲ್ಲ ಗೊತ್ತಾಯ್ತಲ್ಲ ಮಕ್ಕಳೇ ಏನಂತಂದ್ರೆ ಸೊ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು. ಹಾಗಾದ್ರೆ ಒಂದು ಚರಾಕ್ಷರ ಅಂತಂದ್ರೆ ಯಾವುದೇ ಒಂದು ಅವ್ಯಕ್ತ ಪದ ಎ ಆಗಿರೋದು ಬಿ ಆಗಿರೋದು ಎಕ್ಸ್ ಪ್ಲಸ್ ಎಕ್ಸ್ ಮತ್ತು ವೈ ಜೆಡ್ ಇವ್ಯಾವ ಇರ್ಬೋದು. ರೇಖಾತ್ಮಕ ಅಂತಂದ್ರೆ ಸೊ ಎಂತಂದ್ರೆ ಸೊ 6 ಪ್ಲಸ್ ಅಂತಂದ್ರೆ x 3. ಈ ರೀತಿ ಇರತಕ್ಕಂತಹ ಸಮೀಕರಣಗಳನ್ನ ನಾವ್ ಏನ್ ಹೇಳ್ತಿದೀವಿ ಅಂತಂದ್ರೆ ಇಲ್ಲಿ ಏನ್ ಹೇಳ್ತಿದೆ ಅಂತ ರೇಖಾತ್ಮಕ ಸಮೀಕರಣ ಅಂತ.
ಹಾಗಾದ್ರೆ ನಿಮಗೆ ಅಭ್ಯಾಸ 2.1ರಲ್ಲಿ ಏನಾಗಿದೆ ಅಂತಂದ್ರೆ ಸ್ವಲ್ಪ ಲೆಕ್ಕಗಳದವು. ಅಭ್ಯಾಸ 7.1ರಲ್ಲಿ ಏನಂತ ಲೆಕ್ಕಗಳದವು ಅಂತಂದ್ರೆ ಅಭ್ಯಾಸ 2.1ರಲ್ಲಿ ಸಮೀಕರಣಗಳನ್ನು ಬಿಡಿಸಿ ನಿಮ್ಮ ಉತ್ತರವನ್ನು ಪರೀಕ್ಷಿಸಿ ಅಂತ ಏನಂತದೆ ಬರ್ಕೊಳ್ಳಿ. ಸಮೀಕರಣವನ್ನು ಬಿಡಿಸಿ ಅಂತಂದ್ರೆ ಉತ್ತರಗಳನ್ನು ಪರೀಕ್ಷಿಸಿ. ಏನಂದ್ರೆ ಒಂದೇ ಲೆಕ್ಕ. ಸೊ 3x + 2x 3x + 2x 18 ಅಲ್ವಾ. 3x + 2x ನೋಡಿ ಮಕ್ಕಳೇ, ಈಗ ಅಭ್ಯಾಸ 2.1ರಲ್ಲಿ ಸ್ವಲ್ಪ ಸಮಸ್ಯೆಗಳು ಏನಂತಂದ್ರೆ ಈ ಕೆಳಗಿನ ಸಮೀಕರಣಗಳನ್ನ ಬಿಡಿಸಿ ಅಂತ ಏನಂತ ಹೇಳಿದ್ದಾರೆ. ಈ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ. ಹಾಗಾದ್ರೆ ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ಅನ್ನೋದಾದ್ರೆ ಏನಿದೆ, 3x = 2x + 18 ಸಮೀಕರಣ ಇದೆ. 3x = 2x + 18. ಹಾಗಾದ್ರೆ ಇಲ್ಲಿ ನೋಡಿ, ನೀವು ಪ್ರಾಥಮಿಕ ಶಾಲೆಯಲ್ಲಿ ಎಲ್ಲ ಕಲಿತಿದ್ದೀರಿ. ಸಜಾತಿಯ ಪದಗಳನ್ನು ಒಂದ್ ಸೈಡ್ ತೆಗೆದುಕೊಳ್ಬೇಕು, ಹೌದಲ್ವಾ. ಇಲ್ಲಿ ಏನಿದೆ, ಇಲ್ಲಿ x ಐತಿ, ಇಲ್ಲಿ x ಐತಿ, ಹೌದಲ್ವಾ. ಹಾಗಾಗಿ 3x ಈ 2x ಏನ್ ಮಾಡ್ತೀವಿ, ಈ ಕಡೆ ಏನ್ ಮಾಡ್ತೀವಿ ತೆಗೆದುಕೊಳ್ತಿದೀವಿ. ಅಂದ್ರೆ ಈ ಕಡೆ ಪ್ಲಸ್ ಇರೋದು ಈ ಕಡೆ ಬಂದಾಗ ಏನಾಗ್ತದೆ, ಈ ಕಡೆ ಪ್ಲಸ್ ಇರೋದು ಈ ಕಡೆ ಬಂದಾಗ ಏನಾಗ್ತದೆ. ಹಾಗಾದ್ರೆ 3x - 2x = ಸಮ ಅಂತಂದ್ರೆ 18, ಹೌದಲ್ವಾ. ಇಲ್ಲಿ ನಾವೆಲ್ಲ ಇದಕ್ಕೆ ಎಡಭಾಗ ಅಂತಿದೆ. ಇದಕ್ಕೇನು ಎಡಭಾಗ, ಇದಕ್ಕೇನಿದ್ದೀವಿ ಹಾಗಾದ್ರೆ ಇದಕ್ಕೇನು ಅಂತಂದ್ರೆ LHS ಅಂಡ್ ರೈಟ್ ಹ್ಯಾಂಡ್ ಸೈಡ್ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡ್. ಈ ರೀತಿ ನೋಡಿ ಮಕ್ಕಳೇ, ಈ 3x ಒಳಗ 2x ಹೋದ್ರೆ ಎಷ್ಟು, 1x. ಹಾಗಾದ್ರೆ x ಬೆಲೆ ಎಷ್ಟಾಯ್ತು, 18 ಆಯ್ತು. ಅಂದ್ರೆ x ಬೆಲೆ ಎಷ್ಟು, 18. ಈ ರೀತಿ ಅಂತಂದ್ರೆ ನಾವು x ಬೆಲೆನೇ ಮಾಡೋದು ಕಂಡಿದ್ದೀವಿ. ಇದೇ ರೀತಿ ನಿಮ್ಮ ಅಭ್ಯಾಸದಲ್ಲಿ ಕೆಲವು ಲೆಕ್ಕಗಳಾದವು, ಹೌದಲ್ವಾ. ಕೆಲವು ಲೆಕ್ಕಗಳು ಅದವು. ಆ ಲೆಕ್ಕಗಳನ್ನ ಬಿಡಿಸೋಣ. ಸೊ ಈಗ ಮುಂದಿನ ಇನ್ನೊಂದು ಸಮಸ್ಯೆ ಯಾವುದು ಅಂತಂದ್ರೆ, ನೋಡಿ ಯಾವ್ದಂತಂದ್ರೆ, ಸೊ 5x + 9 5t - 3 5t - 3 ಅಲ್ವಾ. 5t - 3 ಸಮ 3t - 5. ಇಲ್ಲಿ ನೀವೇನ್ ಮಾಡ್ತೀರಿ ನೋಡ್ಬೇಕು ಫಸ್ಟ್ ಲೆಕ್ಕ. 5t - 3 ಐತಿ, ಇಲ್ಲೇನಿದೆ 3t - 5. ಇಲ್ಲಿ ಸಂಖ್ಯೆ ಇದೆ, ಅದ್ರ ಜೊತೆ ಚರಾಕ್ಷರನ ಇದೆ. ಸಹಗುಣಕ ಏನಾಗಿದೆ ಅಂತಂದ್ರೆ ಸಂಖ್ಯೆ ಇದೆ, ಮತ್ತು ಅದ್ರ ಜೊತೆಗೆ ಚರಾಕ್ಷರನೇ ಇದೆ. ಸೊ ಅದೇ ರೀತಿ ಅಂತಂದ್ರೆ ಅಲ್ಲಿ 3t - 5. ಸೊ ನೋಡಿ, ಈಗ ಸಜಾತಿಯ ಪದಗಳನ್ನ ಏನ್ ಮಾಡ್ತೀವಿ ನಾವು, ವಾಪಸ್ಸನ್ನ ತೆಗೆದುಕೊಳ್ತೀವಿ. ಸೊ ಈಗ ಇಲ್ಲಿ 5t ಆ 3t ಈ ಕಡೆ ಬಂದಾಗ ಏನಾಗುತ್ತೆ, -3t. ಸೊ -5t ಇದೊಳಗ -3t ಬರೋದೆಷ್ಟು, 2t ಅಲ್ವಾ. ಸೊ -5 + 3 ಅಂದ್ರೆ ಯಾಕಂದ್ರೆ ದೊಡ್ಡ ಸಂಖ್ಯೆ ಮುಂದಗಡೆ ಚಿಹ್ನೆ ಏನಿದೆಯಲ್ಲ ಅದನ್ನ ನಾವು ಇಡ್ಬೇಕಾಗುತ್ತೆ, ಸರಿನಾ. ಹಾಗಾದ್ರೆ ಸೊ t -2 ಈ ಕಡೆ ಇದ್ದಂತ 2. ಸೊ ಬಲಗಡೆ ಭಾಗಕ್ಕೆ ಹೋದಾಗ ಏನಾಗತ್ತೆ, ಇಂಟು ಇದ್ದದ್ದು ಭಾಗಾಕಾರ ಆಗ್ತೈತಿ. ಇಂಟು ಇದ್ದಿದ್ದು ಏನಾಗ್ತೈತಿ, ಭಾಗಾಕಾರ ಅಲ್ವಾ ಮಕ್ಕಳೇ. ಇಂಟು ಇದ್ದಿದ್ದು ಏನಾಗ್ತೈತಿ, ಭಾಗಾಕಾರ. ಈಗ ಇದು ಪ್ಲಸ್ ಐತಿ, ಇದು ಮೈನಸ್ ಐತಿ. ಹಾಗಾಗಿ t = -1 t = ಹಾಗಾದ್ರೆ ಗೊತ್ತಾಗಲ್ಲ ಮಕ್ಕಳೇ. ನೋಡಿ ಇನ್ನೊಂದು ಪಟ್ಟ ಇದ್ದೀನಿ, 5t - 3 ಇದೆ. ಸೊ ಇದಕ್ಕೆ ಅಂತಾರೆ ಸಮ 3t - 5 ಐತಿ. ಹಾಗಾಗಿ ಏನ್ ಮಾಡ್ತೀವಿ ಅಂತಂದ್ರೆ 5t ಆ ಕಡೆ ಇರ್ತಕ್ಕಂಥ 3t ಏನ್ ಮಾಡ್ತೀವಿ, ಈ ಎಡಗಡೆಗೆ ಅಂತಂದ್ರೆ ತೆಗೆದುಕೊಳ್ತಿದ್ದೇವೆ. ಸೊ
ಈಗ ಈ ಕಡೆ ಇದ್ದಂತ -3 ಆ ಬಲಗಡೆಗೆ ಅಂತಂದ್ರೆ ವರ್ಗಾಯಿಸಿದಾಗ -3 ಇದ್ದಿದ್ದು ಏನಾಗ್ತದೆ +3 ಆಗ್ತದೆ. ಸೊ ಹಾಗಾಗಿ 5t - 3t 5ರಾಗ 3 ಹೋದಷ್ಟು 2t. ಇನ್ನೇನಾಯ್ತು -5 ಐತಿ +3 ಐತಿ. ಹಾಗಾಗಿ ಏನಾಗ್ತಿದೆ ಅಂತಂದ್ರೆ ಸೊ ಏನಾಗ್ತಿದೆ ಅಂತಂದ್ರೆ ಸೊ -2 t ಏನಾಯ್ತು ಅಂತಂದ್ರೆ -2 +2 ಸೊ ಎಂತಂದ್ರೆ ಈಗ ಇದು ಭಾಗಾಕಾರದಾಗ ಏನಾಗ್ತಿದೆ ಅಂತ t = -1. ಗೊತ್ತಾಯ್ತಲ್ಲ ಮಕ್ಕಳೇ? ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ನೀವು ಕೇಳಬಹುದು. ನೆಕ್ಸ್ಟ್ ಇದಾದ ನಂತರ ಮುಂದಿನ ಒಂದು ಸಮಸ್ಯೆ, ಅಭ್ಯಾಸದಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಯಾರಾದ್ರೂ ಒಂದು ಹುಡುಗ ಮತ್ತು ಒಂದು ಹುಡುಗಿ ಬಿಡಿಸ್ತೀರಾ ಬೇಗ? ಸರಿ, ಹಾಗಾದ್ರೆ ಯಾವ ಸಮಸ್ಯೆ ಬಿಡಿಸ್ತೀಯಾ ನೋಡಿ. ಮೂರನೇದು ಏನಂತ 5x + 9 5 + 3x ಹೇಳ್ಬೇಕಾದ್ರೆ ಏನೇನು ಆಗ್ತಿದೆ ಅಂತೇನ 5x + 9 ನೋಡಿ 5x + 9 ಈಕ್ವಲ್ಸ್ ಎಷ್ಟು 5 ಇನ್ನೊಂದೆಷ್ಟು 5 + 3x ಮಾಡಿದ್ದ ಮಾಡಿ ಹೇಳ್ಬೇಕಲ್ಲ ಏನೇನು ಆಗ್ತಿದೆ ಹೇಳ್ಕೊಂತ 5x - 3x = 5 - 9. 5x 3x ಕಳೆದಾಗ 2x 9 ಮತ್ತು 5 9 - 5 ಕಳೆದಾಗ 4 - x -4 / 2 ಎರಡವಂತೆ ಎರಡೇ x / -2 x ಈಕ್ವಲ್ಸ್ ಏನಂತಂದ್ರೆ -2 ನೋಡಿ. ಹೀಗೆ ಸೌಮ್ಯ ಮಾಡಿದಂತ ಲೆಕ್ಕ ಸರಿ ಇದೆಯಾ? ಸರಿ ಇದೆಯಾ? ವೆರಿ ಗುಡ್. ಸೌಮ್ಯ ಸೊ 5x + 9 ಇರೋದನ್ನ 5 + 3x ಈಕ್ವಲ್ಸ್ ಅಂತಂದ್ರೆ 5x ಸೊ +3x ಈ ಕಡೆ ಬಂದಾಗ ಏನಾಯ್ತು -5x ಆಯ್ತು. ಈಕ್ವಲ್ಸ್ ಏನು ಇಲ್ಲಿ 5 ಐತಿ ಈ ಕಡೆ +9 ಇತ್ತು ಆ ಕಡೆ ಅಂತಂದ್ರೆ -9 ಆಯ್ತು. 5x 3x ಹೋದ್ರೆ 2x ಆಯ್ತು. ಸೊ ಈಗ -4 ಆಯ್ತು. x = ಏನು -4/2. ಸೊ ಈಗ ಏನಾಯ್ತು ಅಂತಂದ್ರೆ x = -2 ಆಯ್ತು. ಸರಿನಾ ಮಕ್ಕಳೇ? ಸರಿ ಆಯ್ತು. ಭಾರತದಲ್ಲಿ ಯಾರಾದ್ರೂ ಒಂದು ಲೆಕ್ಕ ಮಾಡ್ತೀರಾ? ಯಾರಾದ್ರೂ ಭಾರತ ನೆಕ್ಸ್ಟ್ ನೀವು ಮಾಡ್ತೀಯಾ? ಮಾಡು. ಸರಿ, ಯಾವ ಲೆಕ್ಕ ಮಾಡ್ತೀಯಾ? 4z + 3 4z + 3 6 + 2z 6 + 2z ಹೇಳ್ಕೊಂತ ಮಾಡಬೇಕು. 4z 7z + 2z ಈ ಕಡೆ ಬಂದ್ರೆ -2z 6 + 3 ಈ ಕಡೆ ಬಂದ್ರೆ -3. 4z ಒಳಗೆ 2z ಕಳೆದ್ರೆ 2z 6 - 3 ಕಳೆದ್ರೆ 3 z = 3z/2. ಸರಿ ಇದೆಯಾ ಮಾಡಿದ್ದು? ವೆರಿ ಗುಡ್. 4z + 3 = 6 + 2z ಸರಿನಾ? ಸೊ 4z ಆ ಕಡೆ ಇರ್ತಕ್ಕಂಥ 2z ಈ ಕಡೆ ಬಂದಾಗ -2z ಆಯ್ತು. ಈಕ್ವಲ್ಸ್ ಅಂದ್ರೆ 6 - 3. ನೆಕ್ಸ್ಟ್ ಅಂತಂದ್ರೆ 4z ಒಳಗೆ 2z ಹೋದ್ರೆ 2z ಆಯ್ತು. ಈಕ್ವಲ್ ಏನಾಯ್ತು 3 ಆಯ್ತು. ಸೊ z = ಏನು 3/2. ಮತ್ತೊಂದು ಬಾಯ್ಸ್ ಯಾರು ಲೆಕ್ಕ ಮಾಡ್ತಾ ಹಿಂದ್ಗಡೆ ಪಾರ್ವತಿ ಯಾರು ಮತ್ತೆ ಫಸ್ಟ್ ಮುಂದಿನ ಲೆಕ್ಕ ನೀ ಬಾ ಯಾವ್ದು ಮಾಡ್ತೀಯಾ? ಸೊ 2x - 1 2x
ಮೈನಸ್ 1 ಈಕ್ವಲ್ಸ್ 14 ಮೈನಸ್ ಎಷ್ಟದು 14 ಮೈನಸ್ 14 ಮೈನಸ್ x ಮಾಡಿ ಎರಡು x ಮೈನಸ್ 1 is equal to 2x ಸರಿ ಮಾಡಿ ವೆರಿ ಗುಡ್ 2 1 3x is equal to 14 15x ವೆರಿ ಗುಡ್ ಮಾಡಿ ಸರಿ ಇದೆಯಾ ಲೆಕ್ಕ ಸರಿ ಇದೆಯಾ ಹಾ 2x ಮೈನಸ್ 1 ಈಕ್ವಲ್ಸ್ 14 ಮೈನಸ್ x ನೆಕ್ಸ್ಟ್ 2x ಈ ಕಡೆ ಇರ್ತಕ್ಕಂತ ಮೈನಸ್ x ಈ ಕಡೆ ಬಂದಾಗ ಏನಾಯ್ತು ಪ್ಲಸ್ ಆಯ್ತು ಅವಾಗ ಏನಾಯ್ತು 2x ಪ್ಲಸ್ x ಈಕ್ವಲ್ ಟು 14 ಪ್ಲಸ್ 1 ನೆಕ್ಸ್ಟ್ ಏನಾಯ್ತು 3x ಈಕ್ವಲ್ ಟು 15 ಆಯ್ತು x ಈಕ್ವಲ್ ಟು 15 3 ಈ ಕಡೆ ಇರ್ತದೆ ಇಂಟು ಈ ಕಡೆ ಬಂದ ಏನಾಯ್ತು ಡಿವೈಡ್ ಆಯ್ತು ಸೊ ಹಾಗಾದ್ರೆ x ಈಕ್ವಲ್ ಟು ಎಷ್ಟು ಸೊ 3 5 15 ಹಾಗಾದ್ರೆ x ಬೆಲೆ ಎಷ್ಟು 5 ಮತ್ತೆ ಭಾರತ ಯಾರು ಮಾಡ್ತೀರಾ ಯಾವ ಲೆಕ್ಕ ಎಷ್ಟನೇ ಲೆಕ್ಕ ಮಾಡ್ತೀರಿ ನೀವು 6ನೇ ಲೆಕ್ಕ ಕೇಳಮ್ಮ 6ನೇ ಲೆಕ್ಕ ಏನಿದೆ ಸ್ವಾಮಿ ಹೇಳು ಎಷ್ಟಿದೆ ಹೇಳು 8x ಹಾ plus 4 ಹಾ divided by ಗುಡ್ equal to ಹಾ 3 ಹಾ bracket x minus 1 3 ಓಪನ್ ಬ್ರಾಕೆಟ್ x minus 1 plus 7 ಸರಿ ಇದೆ ನೋಡಿ 8x 4 3 ಓಪನ್ ಬ್ರಾಕೆಟ್ x 1 ಪ್ಲಸ್ ಎಂತಾನೆ 7 ಈ ರೀತಿ ಇದೆ ಹೇಗೆ ಮಾಡೋದು ಗೊತ್ತಿಲ್ವಾ ನೋಡಿ 20x plus 4 is equal to ಇಲ್ಲಿ 3x 3 ಮತ್ತೆ x ಗುಣಿಸಿದಾಗ 3x ಇಲ್ಲಿ ಮೈನಸ್ ಇದಕ್ಕೆ ಮೈನಸ್ 3 ಒಂದೇ 3 ಪ್ಲಸ್ 7 ವೆರಿ ಗುಡ್ ನೆಕ್ಸ್ಟ್ ಇಲ್ಲಿ 8x ಬಂದು ಈ ಭಾಗ ಇರ್ತದೆ ಈ ತಗೊಂಡ್ರೆ ಮೈನಸ್ 3x is equal to ಈ ಮೈನಸ್ 3 ಪ್ಲಸ್ 7 ಇತ್ತ ಕೂಡ್ಸಂದಿದ್ದು ಬದಲು ತಗೊಂಡ್ರ ಮೈನಸ್ 4 ವೆರಿ ಗುಡ್ 8x ಮತ್ತು ಮೈನಸ್ 3x ಹೋದ್ರೆ 5x is equal to ಇಲ್ಲಿ ಮೈನಸ್ ಐತಿ ಇಲ್ಲಿ ಮೈನಸ್ ಐತಿ ಇವೆರಡು ಕೂಡಿಸಿದಾಗ ಪ್ಲಸ್ ಆಗ್ತೈತೆ 4 3 7 ಮೈನಸ್ 7 ಪ್ಲಸ್ 7 5x is equal to minus into plus ಮೈನಸ್ 7 ದಾಗ ಪ್ಲಸ್ 7 0 x is equal to ಇತ 5 ತಗೊಂಡು ಸೊನ್ನೆ ಕೊಟ್ಟಾಗ ಯಾವ್ದೇ ಸಂಖ್ಯೆ ಗುಣಿಸಿದಾಗ ಅದೇ ಭಾಗಿಸಿದಾಗ ಅದೇ ಸೊನ್ನೆ ಬರುತ್ತದೆ ಸರಿ ಇದು ಮಾಡಿದ್ದು ಅಂತಂದ್ರೆ 8x plus 4 is equal to 3 ಓಪನ್ ಬ್ರಾಕೆಟ್ x minus 1 plus 7 ಸರಿನಾ ಮಕ್ಕಳೇ ಇಲ್ಲಿ ನೋಡಿ ಇನ್ನೊಬ್ಬಟ್ಟು ಹೇಳ್ಕೊಡ್ತಿದ್ದೀನಿ ಈ ಲೆಕ್ಕನ ಸೊ ಇಲ್ಲೇನಿದೆ 8x plus 4 equals 3 ಓಪನ್ ಬ್ರಾಕೆಟ್ x minus 1 ಕ್ಲೋಸ್ ಬ್ರಾಕೆಟ್ plus 7 ಈ ರೀತಿ ಓದಬೇಕು ಮಕ್ಕಳೇ ಗೊತ್ತಾಯ್ತಲ್ವಾ 8x plus 4 equals 3 ಓಪನ್ ಬ್ರಾಕೆಟ್ x minus 1 ಕ್ಲೋಸ್ ಬ್ರಾಕೆಟ್ plus ಎಂತಾರೆ 7 ಈಗ ಮಕ್ಕಳೇ
8x ಪ್ಲಸ್ 4 ಇದೆ. ಇಲ್ಲಿ ಏನಿದೆ 3 ಹೊರಗಡೆ, ಇದರಿಂದ ಏನ್ ಮಾಡ್ತೀವಿ, ಇದನ್ನ ಗುಣಿಸ್ಬೇಕು. 3 ಇಂಟು x ಏನು 3x ಮೈನಸ್ ಎಷ್ಟು 3 ಪ್ಲಸ್ ಎಷ್ಟು 7. ಹೌದಲ್ವಾ? ನೀವು 6ನೇ ತರಗತಿಯಲ್ಲಿ ಬಾಡ್ಮಾಸ್ ರೂಲ್ ಅನ್ನ ಕಲ್ತಿದ್ದೀರಿ. ಹೌದಲ್ವಾ? ಏನ್ ಬಾಡ್ಮಾಸ್ ರೂಲ್ ಅಂತಂದ್ರೆ, ಸೊ ಬಾಡ್ ಮಾಸ್ ಅಂತೇಳಿ ಎಂತಂದ್ರೆ ಬ್ರಾಕೆಟ್ ಆಫ್ ಎಂತಂದ್ರೆ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಟ್ರಾಕ್ಷನ್ ಈ ರೀತಿ ಕಲ್ತಿದ್ದೀರಿ. ನಾವೇನ್ ಮಾಡ್ತಿದ್ವಿ, ಹಾಗಾಗಿ ಫಸ್ಟ್ ಏನ್ ಮಾಡ್ತೀವಿ, ಬ್ರಾಕೆಟ್ ಇಂದ ಮಲ್ಟಿಪ್ಲೈ ಮಾಡಿದ್ವಿ. ಸೊ ಇಷ್ಟ ಆದ ನಂತರ 8x ಪ್ಲಸ್ 4 ಈಕ್ವಲ್ಸ್ 3x ಮೈನಸ್ 5 ಪ್ಲಸ್ ಎಷ್ಟು 7 ಪ್ಲಸ್ ಎಷ್ಟು 7. ಈಗ ಈ 8x ಆ ಕಡೆ ಇರ್ತಕ್ಕಂತಹ ಪ್ಲಸ್ 3x ಈ ಕಡೆ ಬಂದಾಗ ಏನಾಗ್ತದೆ, ಮೈನಸ್ ಎಷ್ಟು 3x. ಸರಿನಾ? ಈಗ ಮೈನಸ್ 3 ಆ ಕಡೆ ಇರ್ತಕ್ಕಂಥ ಎಡಭಾಗ ಬಲಭಾಗದಲ್ಲಿ ಇರ್ತಕ್ಕಂಥ ಮೈನಸ್ 3 ಪ್ಲಸ್ 7. ಹೌದಲ್ಲ? ನೆಕ್ಸ್ಟ್ ಈ ಪ್ಲಸ್ 4 ಎಡಭಾಗದಲ್ಲಿ ಇರ್ತಕ್ಕಂಥದ್ದು ಬಲಭಾಗಕ್ಕೆ ಹೋದಾಗ ಮೈನಸ್ 4 ವರ್ಗಾವಣೆ ಮಾಡ್ತಾರೆ. ಸರಿನಾ? ಹಾಗಾಗಿ ಸೊ 5x ಒಳಗ 3x ಹೋದ್ರೆ ಎಷ್ಟು, 8x ಒಳಗ 3x ಹೋದ್ರೆ 5x ಈಕ್ವಲ್ಸ್ ಏನಂತಂದ್ರೆ, ಸೊ ಮೈನಸ್ 3 ಮೈನಸ್ 4 ಎಷ್ಟು ಇದಳು, ಮೈನಸ್ 3 ಮೈನಸ್ 4 ಮೈನಸ್ 7. ಯಾವ 7? ವೆರಿ ಗುಡ್. ಏನು ಪ್ಲಸ್ 7. ಹೌದಲ್ವಾ? ನೆಕ್ಸ್ಟ್ ಮೈನಸ್ 7 ಪ್ಲಸ್ 7 ಹೋದ್ರೆ ಎಷ್ಟು, ಮೈನಸ್ 7 ಪ್ಲಸ್ 7 ಹೋದ್ರೆ ಎಷ್ಟು 0. ನೆಕ್ಸ್ಟ್ ಹಾಗಾದ್ರೆ 5x ಏನಾಗ್ತದೆ 0 ಬಂತು. ಹಾಗಾದ್ರೆ x ಈಕ್ವಲ್ಸ್ ಏನಾಯ್ತು 0. ಸೊ ಡಿವೈಡೆಡ್ ಬೈ ಅಂತಂದ್ರೆ 5 ಅಂತಂದ್ರೆ 0 ಡಿವೈಡೆಡ್ ಬೈ ಎನಿಥಿಂಗ್ ಆನ್ಸರ್ ಇಸ್ 0 ಅಂತಂದ್ರೆ 0 ಕ್ಕೆ ಯಾವುದೇ ಸಂಖ್ಯೆಯಿಂದ ಭಾಗಿಸಿದಾಗ ಏನಾಗ್ತಿದೆ ಅಂತಂದ್ರೆ 0 ಬರ್ತೈತಿ. ಹೌದಾ ಮಕ್ಕಳೇ? ಅಂತಂದ್ರೆ 0 ಡಿವೈಡೆಡ್ ಬೈ ಎನಿಥಿಂಗ್ ಆನ್ಸರ್ ಇಸ್ ಈಕ್ವಲ್ ಟು 0. ಹೌದಲ್ವಾ? ಅದೇ ರೀತಿ ಎಂತ ಉಲ್ಟಾ ಆದಾಗ ಹೆಂಗೆ ಅಂತ ಕೇಳ್ಬೋದು ನೀವು. ಹೌದಲ್ಲ ಮಕ್ಕಳೇ? ಏನು ಉಲ್ಟಾ ಆದಾಗ, ಸೊ ಎನಿಥಿಂಗ್ ಡಿವೈಡೆಡ್ ಬೈ 0 ಅಂತಾರೆ ಯಾವುದೇ ಒಂದು ಸಂಖ್ಯೆಗೆ ಕೆಳಗಡೆ 0 ದಿಂದ ಭಾಗಿಸಿದ್ರೆ ಅವೇನಾಗ್ತದೆ ಇನ್ಫಿನಿಟಿ ಅಂತ ಬರುತ್ತೆ ಮಕ್ಕಳೇ. ಏನಾಗ್ತದೆ ಇನ್ಫಿನಿಟಿ. ಏನ್ ಇನ್ಫಿನಿಟಿ ಅಂತಂದ್ರೆ ಅದು ಅನಂತವಾದದ್ದು, ಹೇಳಲಿಕ್ಕೆ ಆಗೋದಿಲ್ಲ, ನಾಟ್ ಡಿಫೈನ್ಡ್. ಅದಕ್ಕೆ ಏನಿದೆ ಅಂತ ನಾವು ಇನ್ಫಿನಿಟಿ ಅಂತ ಹೇಳ್ತೇವೆ. ಹಾಗಾಗಿ ಮಕ್ಕಳೇ ಎಂತಂದ್ರೆ, ಸೊ x is equal to 0 divided by 5 ಆನ್ಸರ್ is equal to ಅಂತಂದ್ರೆ 0. ನೀವು ತಿಳ್ಕೊಬೇಕು ಮಕ್ಕಳೇ ಅಂತಂದ್ರೆ, ಯಾವುದೇ ಒಂದು ಅಂಶದಲ್ಲಿ 0 ಇದ್ದು ಛೇದದಲ್ಲಿ ಅಂಕಿ ಅಂಕಿದ್ದಾಗ ಅವಾಗ ಉತ್ತರ 0ನೇ ಬರ್ತದೆ. ಅಥವಾ ಎಂತ ನೆಕ್ಸ್ಟ್ ಏನಂತಂದ್ರೆ, ಅಂಶದಲ್ಲಿ ಅಂಕಿ ಇದ್ದು ಛೇದದಲ್ಲಿ 0 ಇದ್ದಾಗ ಏನಾಗ್ತದೆ ಅಂತ ಉತ್ತರ ಸೊ ಇನ್ಫಿನಿಟಿ ಬರ್ತದೆ. ಅಂದ್ರೆ ಅಂಶದಲ್ಲಿ ಎಂತಂದ್ರೆ ಸಂಖ್ಯೆ ಇದ್ದು ಛೇದದಲ್ಲಿ 0 ಇದ್ದಾಗ ಅವಾಗೆಂತ ಇನ್ಫಿನಿಟಿ ಅಂತಂದ್ರೆ ನಾಟ್ ಡಿಫೈನ್ಡ್ ಅಂತಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ. ಅಂತವದನ್ನ ನಾವೇನ್ ಮಾಡ್ತೀವಿ ಅಂತ ಇಲ್ಲಿ ಕರೀತೇವೆ. ಹಾಗಾಗಿ ಮತ್ತೆ ಇಲ್ಲಿ ನೋಡಿ, ಸೊ 8x plus 4 equals 3 ಓಪನ್ ಬ್ರಾಕೆಟ್ x minus 1 plus 7. 8x plus 4 equals 3x minus ಅಂತ ಗುಣಾಕಾರ ಮಾಡಬೇಕು. 3x minus 3 ಆಯ್ತು ಪ್ಲಸ್ ಅಂತ 7. ಈಗ 8x ಸೊ ಈ ಕಡೆ ಇರ್ತಕ್ಕಂಥ ಮೈನಸ್ x ಪ್ಲಸ್ x ಅಲ್ಲಿ ಈ ಕಡೆ ಅಂತ ಟ್ರಾನ್ಸ್ಫರ್ ಮಾಡಿದಾಗ ಮೈನಸ್ 3x ಆಗತಿ. 8x ಒಳಗ ಮೈನಸ್ 3x ಇನ್ಕೊಟ್ಟು ಏನಾಯ್ತು ಅಂತಂದ್ರೆ ಮೈನಸ್ 3 ಪ್ಲಸ್ 7 ಮೈನಸ್ ಅಂತಂದ್ರೆ 4. ಈಗ ಏನಾಯ್ತು, ಸೊ 8x ಒಳಗ 3x ಹೋದ್ರೆ ಏನಾಯ್ತು 5x ಆಯ್ತು. ಹಾಗಾಗಿ ಮೈನಸ್ 7 ಪ್ಲಸ್ ಅಂತಂದ್ರೆ ಈ ಕಡೆ ಇರ್ತಕ್ಕಂತಹ ಅಂತಂದ್ರೆ ಇಲ್ಲಿ ನೋಡಿ ಮೈನಸ್ 3 ಮೈನಸ್ 4 ಕೂಡಿಸಿದ್ರೆ ಎಷ್ಟಾಯ್ತು ಮೈನಸ್ 7 ಆಯ್ತು ಪ್ಲಸ್ 7 ಆಯ್ತು. ಹಾಗಾಗಿ 5x 0 ಆಯ್ತು. x 0 ಡಿವೈಡ್ ಬೈ 5 x ಅಂತ 0. ಇಲ್ಲಿ ನೋಡಿ ಮಕ್ಕಳೇ, ಇದರಲ್ಲಿ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ಕೇಳ್ಬೋದು. ಅದ್ರ ಮುಂದಿನ ಲೆಕ್ಕ ಯಾರು ಮಾಡ್ತೀರಾ? ಮುಂದಿನ ಲೆಕ್ಕ ಯಾರು ಮಾಡ್ತೀರಾ? ಸರಿ, ನೀವೊಂದು ಮುಂದಿನ ಲೆಕ್ಕ ಮಾಡ್ತೀರಾ. ಎಷ್ಟನೇ ಲೆಕ್ಕ ಮಾಡ್ತೀಯಾ? 7. ಹಾಗಾದ್ರೆ 7ನೇ ಲೆಕ್ಕ ಹೇಳಪ್ಪ ಏನಿದೆ? ಹೇಳಿ
ಏಳನೇ ಲೆಕ್ಕ ಎಷ್ಟು ಹೇಳಮ್ಮ ಸೌಮ್ಯ? 2x 2x x is equal to 4 divided by 5 bracket open bracket x is equal to 4/5 open bracket ಹಾ x plus 10 close bracket ಎಷ್ಟನಾ? ನೋಡಿ. 5 into x ಗುಣಿಸಿದಾಗ 5x is equal to 4 by 5 x plus 10 4x into 4x ಪ್ಲಸ್ ಇಲ್ಲಿ ಬಂದ್ಬಿಟ್ಟು 4 ಇಂಟು 10 40 ನೋಡಿ ಮಕ್ಕಳೇ, ಅವನ್ ಮಾಡಿ ಸರಿ ಇದೆಯಾ? ಏನಿದೆ? ಏನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬಾ? ನೋಡಿ ಇದಾಗ್ತೇ ಮಾಡ್ಬೇಕಪ್ಪ, ಹೌದಾ? ಸರಿ, ನೀ ಮಾಡು.